ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಿಒಕೆಯಲ್ಲಿ ಮೆಗಾ ಡೆವಲಪ್ಮೆಂಟ್ ಆಗಿದೆ. ದೀಪಾವಳಿ ಸಮಯದಲ್ಲಿ ಭಾರತ ಬಯಸಿದ್ದು ಅಲ್ಲಿ ನಡೀತಾ ಇದೆ. ಪಿಒಕೆಯಲ್ಲಿ ಸರ್ಕಾರ ಉರುಳಿ ಬೀಳಲಿದೆಯಾ? ಸಂಪೂರ್ಣವಾಗಿ ಪಾಕಿಸ್ತಾನದ ಹಿಡಿತ ತಪ್ಪಿದ ಪಿಒಕೆ ಗವರ್ಮೆಂಟ್, ಪಿಒಕೆಯಲ್ಲಿ ಒಂದು ಸರ್ಕಾರ ಇದೆಯಲ್ಲ, ಆ ಸರ್ಕಾರ ಈಗ ಸರ್ಕಾರವಾಗಿ ಉಳಿದುಕೊಳ್ತಿಲ್ಲ. ಪಾಕಿಸ್ತಾನ್ ಶರೀಫ್ ಮತ್ತು ಮುನೀರ್ಗೆ ಅತಿ ದೊಡ್ಡ ಆಘಾತ ಎದುರಾಗಿದೆ. ಪಿಒಕೆಯಲ್ಲಿ ಏನಾಗುತ್ತೆ ನೋಡ್ತಾ ಇರಿ ಈ ಸಲ ಅಂತ ಭಾರತದ ಸಂದೇಶ ರವಾನೆಯಾಗಿತ್ತು. ಪಿಒಕೆಗೆ ನಾವು ಸೇನೆ ಕಳಿಸದೇನೆ ಏನಾಗುತ್ತೆ ನೋಡ್ತಾ ಇರಿ ಅಂತ. ಈಗ ಅದೇ ಬಗೆಯ ಡೆವಲಪ್ಮೆಂಟ್ಸು ದೀಪಾವಳಿಗೆ ಬಿಗ್ ನ್ಯೂಸ್ ಬರ್ತಾ ಇರೋದು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಪಾಕಿಸ್ತಾನವನ್ನು ಬಗ್ಗು ಬಡಿದ ಅಫ್ಘಾನಿಸ್ತಾನ. ಮೊನ್ನೆ 48 ಗಂಟೆಗಳ ಕದನ ವಿರಾಮ ಆಯಿತು. ಅದಾದಮೇಲೆ ಮತ್ತೆ ಈಗ ಕದನ ವಿರಾಮ ಘೋಷಣೆ ಆಗಿದೆ. ಆದರೆ ಇದರ ನಡುವೆಯೂ ಕೂಡ ಡ್ಯುರಾಂಡ್ ಲೈನ್ ಅಲ್ಲಿ ತನಕ ಅಫ್ಘಾನ್ ವಶವಾಗಲಿದೆ. ಮತ್ತೆ ನಮ್ಮದೇ ಆಗಿತ್ತು, ಈಗ ಮತ್ತೆ ನಮ್ಮದಾಗಲಿದೆ. ನೆನಪಿಟ್ಕೊಳ್ಳಿ, ಭಾರತದ ಗಡಿ ತನಕ ಅಟ್ಟಾಡಿಸ್ಕೊಂಡು ಹೋಗಿ ಪಾಕಿಸ್ತಾನವನ್ನು ನಿಲ್ಲಿಸ್ಬರ್ತೀವಿ. ಪಾಕಿಸ್ತಾನಕ್ಕೆ ಭಾರತದ ಗಡಿ ಸೇಫ್ ಅಲ್ಲ, ಗೊತ್ತಲ್ವಾ ಅನ್ನುವಂಥ ಅಚ್ಚರಿಯ ಸಂದೇಶ ಅಫ್ಘಾನಿಸ್ತಾನದಿಂದ. ಎಲ್ಲೂ ಸೇಫ್ ಆಗಿಲ್ಲ ಪಾಕಿಸ್ತಾನ. ಡ್ಯುರಾಂಡ್ ಲೈನ್ ನಮ್ಮದಾಗುತ್ತೆ ಅಲ್ಲಿ ತನಕ, ಮತ್ತು ಪಾಕಿಸ್ತಾನ ಗಡಿಯಲ್ಲಿ, ಭಾರತ ಗಡಿಯಲ್ಲಿ ಹೋಗಿ ಚಳಿ ಬಿಡಿಸ್ತೀವಿ ಅನ್ನೋ ರೀತಿಯಲ್ಲ ಸಂದೇಶವನ್ನು ಅಫ್ಘಾನಿಸ್ತಾನ ಕೊಟ್ಟಿರೋದು. ಎನಿ ಟೈಮ್ ಮತ್ತೆ ಯುದ್ಧ ಶುರು ಆಗಬಹುದು. ಕದನ ವಿರಾಮ ಹೆಸರಿಗಷ್ಟೇ ತಾತ್ಕಾಲಿಕವಾಗಿ ಆಗ್ತಿದೆ. ಎನಿ ಟೈಮ್ ಮತ್ತೆ ದೊಡ್ಡ ಮಟ್ಟದ ಸಂಘರ್ಷ ತೆರೆದುಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಿದೆ. ಎಲ್ಲ ಕಡೆಯಿಂದ ಅಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ, ಮತ್ತೊಂದು ಕಡೆ TLP ಗಾಜಾ ವಿಚಾರದಲ್ಲಿ ಅಮೆರಿಕದ ನಿರ್ಧಾರ, ಮತ್ತು ಮುನೀರ್ ಇಲ್ಲಿನ ಸರ್ಕಾರದವರು ಕೈ ಜೋಡಿಸಿದ್ದಾರೆ ಅನ್ನೋ ಆಕ್ರೋಶ ಅಲ್ಲಿ ಸಿಡ್ದಿದೆಯಲ್ವಾ. ಈ ನಡುವೆ ಪಿಒಕೆಯಲ್ಲಿ ಮೆಗಾ ಡೆವಲಪ್ಮೆಂಟ್ ಎಲ್ಲ ಕಡೆಯಿಂದ ಸರಿಯಾಗಿ ಕೊಡ್ತಿದ್ದಾರೆ. ಅದರ ನಡುವೆ ಪಿಒಕೆಯಲ್ಲಿ ಏನಾಗಿದೆ ಅಂದರೆ ಸರ್ಕಾರ ಎನಿ ಟೈಮ್ ಕೊಲ್ಯಾಪ್ಸ್ ಆಗಬಹುದು. ಪಾಕಿಸ್ತಾನದ ಗೌರ್ಮೆಂಟ್ಗೆ ಈಗ ಅತಿ ದೊಡ್ಡ ಸವಾಲೆಸೆದ ಪಿಒಕೆಯಲ್ಲಿ 3 ಜನ ಸೀನಿಯರ್ ಮೋಸ್ಟ್ ಮಿನಿಸ್ಟರ್ಸ್, ಇವರು ಅತ್ಯಂತ ನಿರ್ಣಾಯಕ ನಾಯಕರುಗಳು ರಾಜೀನಾಮೆ ಕೊಟ್ಟಿದ್ದಾರೆ. 3 ಜನ ಮಿನಿಸ್ಟರ್ಸು. ಈಗ ಏನು ಮಾಡ್ತಾನೆ ಮುನೀರ, ಪಾಕಿಸ್ತಾನದ PM ಕಥೆ ಏನು ಅನ್ನೋದೀಗ ಅಚ್ಚರಿಗೆ ಕಾರಣ ಆಗಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಕ್ರೈಸಿಸ್ ಶುರುವಾಗಿದೆ ಪಿಒಕೆಯಲ್ಲಿ. ಪಿಒಕೆಗೆ ಬದುಕುವ ಹಕ್ಕನ್ನೇ ಕೊಟ್ಟಿಲ್ಲ ಪಾಕಿಸ್ತಾನ, ಎಲ್ಲವನ್ನು ಕಿತ್ಕೊಂಡು ಬಿಟ್ಟಿದೆ ಅನ್ನೋದು ಆಕ್ರೋಶ ಸಿಡಿತಲ್ವ. ಸಬ್ಸಿಡಿ, ಹಿಟ್ಟಿಗೆ, ತಿನ್ನೋ ಅನ್ನಕ್ಕೆ, ಕರೆಂಟ್ಗೆ ಟ್ಯಾರಿಫು, ಮತ್ತೊಂದು ಅಂತ ತಿರುಗಿಬಿತ್ತು ಪಿಒಕೆ. ನಮ್ಮಲ್ಲಿ ಜನರೇಟ್ ಆಗುವಂತಹ ಪವರು ನಮಗೇ ಸಿಗಲ್ಲ, ನಾವು ಕತ್ಲೆಯಲ್ಲಿರಬೇಕು ಅನ್ನುವಂಥ ಆಕ್ರೋಶ. ಇದರ ನಡುವೆ ಪಿಒಕೆಯಲ್ಲಿ ನಿರಂತರ ಹೋರಾಟ ನಡ್ಕೊಂಡು ಬರ್ತಾ ಇದೆ. ಪಾಕಿಸ್ತಾನ ಸರ್ಕಾರ ಮಧ್ಯೆ ಮಂಡಿ ಊರ್ತು ಬೇಡಿಕೆ ಈಡೇರಿಸ್ತೀವಿ ಅಂತೂ, ಆದರೆ ಪಿಒಕೆ ಕೊಟ್ಟ ಬಜೆಟನ್ನು ವಾಪಸ್ ತಗೊಂಡಿದೆ ಪಾಕಿಸ್ತಾನ. ಆಪರೇಷನ್ ಸಿಂಧೂರದಲ್ಲಿ ಭಯಂಕರ ಲಾಸ್ ಆಯ್ತು ಅವ್ರಿಗೆ. ಆಗ ಎಲ್ಲೆಲ್ಲಿ ದುಡ್ಡು ಹೊಂದಿಸೋಣ ಅಂತ ಗೊತ್ತಾಗದೆ ಪಿಒಕೆ ಕೊಟ್ಟ ಬಜೆಟ್ ಕಟ್ ಮಾಡಿಕೊಂಡಿದೆ. ಪಿಒಕೆ ಅಂದರೆ ಅವ್ರಿಗೆ ಹೆಸರಿಗೆ ಅಷ್ಟೇ, ಲೆಕ್ಕಕ್ಕಿಲ್ಲದ ಒಂದು ಭಾಗ, ಒಂದು ತನ್ನ ದೇಹದಲ್ಲಿ ಉಪಯೋಗಕ್ಕೆ ಬಾರದ ಭಾಗದಂತೆ ಪಿಒಕೆನ ಕನ್ಸಿಡರ್ ಮಾಡೋದು ಪಾಕಿಸ್ತಾನ. ಅಷ್ಟು ಆಕ್ರೋಶ ಸಿಡ್ದಿದೆ ಅಂದರೆ ಈಗ ಸರ್ಕಾರದ ಭಾಗವಾಗಿರೋರೇ ಸರ್ಕಾರವನ್ನು ಬೀಳಿಸೋದಕ್ಕೆ ನಿಂತಿದ್ದಾರೆ. ಪಾಕಿಸ್ತಾನದಲ್ಲಿ ಈಗ ಅರಾಜಕತೆ ಸೃಷ್ಟಿಯಾಗಿ ಏನು ಬೇಕಾದರೂ ಆಗಬಹುದು ಎನಿ ಟೈಮ್. ಈಗ ಅಲ್ಲೊಂದು ಸರ್ಕಾರ ಅಂತ ಹೆಸರಿಗಿತ್ತು, ಈಗ ಅದು ಕೂಡ ಕೊಲ್ಯಾಪ್ಸ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾರ್ಯಾರು? ಇನ್ಫಾರ್ಮೇಷನ್ ಮಿನಿಸ್ಟರ್ ಪಿರ್ ಮಜಾರ್ ಸಾಯಿದ್, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಪಿಒಕೆಯ ಇವರು ಫಸ್ಟ್ ರಿಸೈನ್ ಮಾಡ್ತಾರೆ. ಫಿನಾನ್ಸ್ ಮಿನಿಸ್ಟರ್ ಅಬ್ದುಲ್ ಮಜೀದ್ ಖಾನ್, ಇವರು ಫಿನಾನ್ಸ್ ಮಿನಿಸ್ಟರು, ತುಂಬ ಕೀ ರೋಲನ್ನು ಪ್ಲೇ ಮಾಡ್ತಿದ್ದವರು, ಅವರು ರಿಸೈನ್ ಮಾಡ್ತಾರೆ. ಫುಡ್ ಮಿನಿಸ್ಟರ್ ಅಕ್ಬರ್ ಇಬ್ರಾಹಿಂ ರಿಸೈನ್ ಮಾಡ್ತಾರೆ. ಮತ್ತು ಆಸಿಮ್ ಶರೀಫ್ ಭಟ್ ಇವರು ಕೂಡ ರೆಸಿಗ್ನೇಷನನ್ನು ಅನೌನ್ಸ್ ಮಾಡಿದ್ದಾರೆ. ಈಗ ಇದು ಮೇಜರ್ ಡೆವಲಪ್ಮೆಂಟ್ ಪಿಒಕೆಯಲ್ಲಿ. ಪಾಕಿಸ್ತಾನದ ಸರ್ಕಾರವನ್ನೇ ಕಿತ್ತೆಸೆಯುವಂಥ ಸುದ್ದಿ ಎನಿ ಟೈಮ್ ಬರಬಹುದು ಈ ವಾರದೊಳಗಡೆ. ಅಷ್ಟು ದೊಡ್ಡ ಹೋರಾಟ ಆಗ್ತಿದೆ ಅಲ್ಲಿ, ಸಣ್ಣ ಪ್ರಮಾಣದಲ್ಲಲ್ಲ. ಮತ್ತು ಅಲ್ಲಿ ಕಾಶ್ಮೀರಿ ನಿರಾಶ್ರಿತರ ಪರಿಸ್ಥಿತಿಯ ವಿಚಾರದಲ್ಲಿ ಆಕ್ರೋಶ ಸಿಡಿದಿದೆ. ಪಾಕ್ ನಡೆಸ್ಕೊಳ್ತಿರೋ ರೀತಿಯ ವಿಚಾರದಲ್ಲಿ ಆಕ್ರೋಶ ಸಿಡಿದಿದೆ. 2.5 ಮಿಲಿಯನ್ ಕಾಶ್ಮೀರದ ನಿರಾಶ್ರಿತರನ್ನ ಪಿಒಕೆ ಜನರನ್ನು ನಡೆಸ್ಕೊಳ್ತಿರುವ ರೀತಿ
ಪಾಕಿಸ್ತಾನ ಇನ್ನು ನಾವು ಇದೇ ರೀತಿ ಆಡಳಿತವನ್ನು ಸಹಿಸೋಕೆ ಸಾಧ್ಯವೇ ಇಲ್ಲ ಅಂತ ಜನ ಕಿತ್ತೆದ್ದು ಹೋರಾಟವನ್ನು ಘೋಷಿಸಿದ್ರೆ, ಮತ್ತೊಂದು ಕಡೆ ಅಲ್ಲಿನ ಮಂತ್ರಿಗಳೇ ಸರ್ಕಾರಕ್ಕೆ ಸೆಡ್ ಹೊಡೆದಿದ್ದಾರೆ. ಅನ್ವರುಲ್ ಹಕ್ ಇನ್ನೂ ಅಧಿಕಾರದಲ್ಲಿ ಉಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ, ಕುರ್ಚಿ ಬಿಟ್ಟು ಇಳಿಲೇಬೇಕು, POK ಆಳುವ ಯಾವುದೇ ಹಕ್ಕು ಈತನಿಗಿಲ್ಲ ಅನ್ನುವಂಥ ಆಕ್ರೋಶ. 3 ಜನ ಟಾಪ್ ಮೋಸ್ಟ್, ಅವರೇ ಸೀನಿಯರ್ ಮೋಸ್ಟ್ ಮತ್ತು ಆ ಸರ್ಕಾರಕ್ಕೆ ಅತ್ಯಂತ ನಿರ್ಣಾಯಕ ಸ್ಥಾನದಲ್ಲಿದ್ದವರು, ಅವರೇ ಈಗ ಆ ಸರ್ಕಾರವನ್ನು ಕಿತ್ತೆಸೆಯೋ ರೀತಿಯಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದು, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದ ಸರ್ಕಾರದ ಕುರ್ಚಿ ಅರ್ಧಕ್ಕರ್ಧ ಅಲುಗಾಡಿ ಮುರಿದು ಹೋಗಿಬಿಟ್ಟಿದೆ. ಎನಿ ಟೈಮ್ ಪೂರ್ತಿ ಕೊಲ್ಯಾಪ್ಸ್ ಆಗಬಹುದು. ಹಾಗೆ ಈ ಪೊಲಿಟಿಕಲ್ ಕ್ರೈಸಿಸ್ ಮುನೀರ್ ಮತ್ತು ಶರೀಫ್ ತನಕ ಹೋಗ್ತಿದೆ. POKಯನ್ನು ಪಾಕಿಸ್ತಾನದ ಬಂಧನದಿಂದ ನೀವು ಬಿಡಿಸ್ತೀರಾ ಇಲ್ವೋ ಅನ್ನೋ ರೀತಿಯಲ್ಲಿ ಅಲ್ಲಿ ಉಗ್ರ ಹೋರಾಟ ನಡೀತಾ ಇರೋದು. ಭಾರತ ಏನು ಹೇಳಿತ್ತು, ಕೆಲವು ದಿನಗಳ ಹಿಂದೆ ಏನು ಹೇಳಿತ್ತು ರಾಜನಾಥ್ ಸಿಂಗ್ ಅವರು, ನಾವೇನು ಸೇನೆ ಕಳಿಸಿ ಅಲ್ಲಿ ಹೋರಾಟ ಮಾಡಿ ಭಯಂಕರ ಯುದ್ಧವನ್ನು ಸಾರಿ POK ವಶಪಡಿಸಿಕೊಳ್ಳಬೇಕಾಗಿಲ್ಲ. POK ನಮ್ಮದೇ, ನಮ್ಮ ಅವಿಭಾಜ್ಯ ಅಂಗ. ನರೇಂದ್ರ ಮೋದಿಯವರ ಆಡಳಿತದ ಅವಧಿಯಲ್ಲಿ ಅದು ಮತ್ತೆ ಮರುಸ್ಥಾಪಿಸಲ್ಪಡುತ್ತೆ, ಎಲ್ಲ ಡಿಸ್ಪ್ಯೂಟ್ ಕ್ಲಿಯರ್ ಆಗಿ ಭಾರತಕ್ಕೆ ಅಧಿಕೃತವಾಗಿ ಸೇರುತ್ತೆ ಅನ್ನುವ ಘೋಷಣೆ ಮೊಳಗೆ ತುಂಬ ದಿನ ಆಯಿತು. ಅಮಿತ್ ಶಾ ಅವರು ಹೇಳಿದ್ದಾರೆ, ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇನ್ನು ಮುಂದೆ ಆಪರೇಷನ್ ಸಿಂಧೂರ ಬಳಿಕ ಒಂದೇ ಒಂದು ಮಾತು ಬಹಳಷ್ಟು ಬಾರಿ ಹೇಳ್ಕೊಂಡು ಬಂದಿದ್ದು ನರೇಂದ್ರ ಮೋದಿ ಅವರು, ಇನ್ನು ಪಾಕಿಸ್ತಾನದ ವಿಚಾರದಲ್ಲಿ ನಾವು ತಿರುಗಿ ನೋಡೋದು POK ಅನ್ನೋ ವಿಷಯದಲ್ಲಿ ಮಾತ್ರ. ಸೊ ಸಿಂಧೂರ ಅವರು ಕೆಣಕಿದ್ದಕ್ಕೆ ನಡೆದಿದ್ದು, ಇನ್ನು POK ಒಂದೇ ಉಳ್ಕೊಂಡಿರೋದು ನಿಮ್ಮ ಜೊತೆ. ಅದು ಬಿಟ್ಟರೆ ಭೂಭಾಗದಿಂದ ನೀವು ಫಿನಿಶ್ ಆಗ್ತೀರಾ, ನಿಮ್ಮ ಅಸ್ತಿತ್ವವೇ ಇರಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾಗಿದೆ. ಅದೇ ರೀತಿಯಲ್ಲಿ ಆಗ್ತಿದೆ ಪಾಕಿಸ್ತಾನದಲ್ಲಿ ಬೆಳವಣಿಗೆಗಳು ಬ್ಯಾಕ್ ಟು ಬ್ಯಾಕ್. ಯಾರು ಯಾವಾಗ ಹೊಡಿತಾರೆ ಅಂತ ಗೊತ್ತಿಲ್ಲ ಪಾಕಿಸ್ತಾನಕ್ಕೆ, ಎಲ್ಲಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತ ಗೊತ್ತಿಲ್ಲ. ಭಾರತವೇ ಇದನ್ನೆಲ್ಲ ಪಾಕಿಸ್ತಾನದ ಒಳಗಡೆ ಮಾಡ್ತಿರೋದು. ಅಫ್ಘಾನಿಸ್ತಾನದ ಯುದ್ಧದ ಹಿಂದೆ ಭಾರತ, ಬಲೂಚಿಗಳ ಹಿಂದೆ ಭಾರತ, TTPಗಳ ಹಿಂದೆ ಭಾರತ, ಈ ರೀತಿಯಲ್ಲಿ ಬಾಯಿ ಬಡ್ಕೊಳ್ತಿರುವಂತಹ ಪಾಕಿಸ್ತಾನಕ್ಕೀಗ POKಯ ಸಿಡಿಲಾಘಾತವೇ ಎದುರಾಗಿದೆ. POK ನಮ್ಮದಾಗತ್ತೆ, POKಯಿಂದ ನಾನು ಭಾರತದ ಭಾಗ ಅನ್ನುವ ಘೋಷಣೆ ಮೊಳಗೆ ತುಂಬ ದಿನಗಳಾಯಿತು. ಈಗ ಅಧಿಕೃತವಾಗಿ ಭಾರತದ ತೆಕ್ಕೆಗೆ ಬೀಳುತ್ತೆ ತಂತಾನೆ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದರು. ಅದೇ ರೀತಿಯಲ್ಲಿನ ಸರ್ಕಾರದ ಪರಿಸ್ಥಿತಿ ಅವನತಿಯತ್ತ ತಲುಪಿದ್ದು ಅರಾಜಕತೆ ಮೂಡ್ತಾ ಇದೆ. ಸೊ ಯಾವುದೇ ಸಮಯದಲ್ಲಿ POKಯಿಂದ ಬಿಗ್ ನ್ಯೂಸ್ ಬರಬಹುದು. ಮತ್ತೊಂದು ಕಡೆ ಟೆರರಿಸಮ್ ಸಂಬಂಧಪಟ್ಟಂತೆ POKಯಲ್ಲಿ ಮತ್ತೆ ಟೆರರ್ ಆ್ಯಕ್ಟಿವಿಟಿಗಳನ್ನು ಜಾಸ್ತಿ ಮಾಡೋದಕ್ಕೆ ಪಾಕಿಸ್ತಾನ ಈ ಹೊತ್ತಲ್ಲಿ ಹೊಂಚು ಹಾಕ್ತಿದೆ. ಅವ್ರಿಗಿರೋದು ಅದೊಂದೇ ಅಸ್ತ್ರ. ನಮ್ಮ BSF ಮಹಿಳಾ ಕಮಾಂಡೋಗಳು ಹೈ ಅಲರ್ಟಲ್ಲಿದ್ದಾರೆ. BSFಗೆ ಎಚ್ಚರಿಕೆಯ ಸಂದೇಶ, ಅಷ್ಟು ಅಲರ್ಟಲ್ಲಿರುವಂಥ ಸಂದೇಶ ಹೋಗಿದೆ. ಯಾಕಂದರೆ ಮತ್ತೊಂದು ಭಯಂಕರವಾದ ದಾಳಿ ಪಹಲ್ಗಾಮ್ ಮಾದರಿಯಲ್ಲಿ ಆಗಬಹುದು ಅನ್ನುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಇರೋದ್ರಿಂದಾಗಿ BSF ಹೈ ಅಲರ್ಟಲ್ಲಿದೆ ಈಗ. ಮತ್ತು ಚಳಿಗಾಲ ನವೆಂಬರ್ ಡಿಸೆಂಬರಲ್ಲಿ ಈ ಹಿಮದ ಹೊದಿಕೆಯಲ್ಲಿಯೇ ಅದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡು ಕುಕೃತ್ಯ ನಡೆಸೋ ಪ್ಲ್ಯಾನ್ ಇದೆ ಪಾಕಿಸ್ತಾನದ್ದು ಅನ್ನುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಇರೋದ್ರಿಂದ ಪಾಕಿಸ್ತಾನವನ್ನು ಹದ್ದಿನ ಕಣ್ಣಲ್ಲಿ ಕಾಯ್ತಾ ಇದೆ ಭಾರತ. ಏನಾದರೂ ಒಂದು ಸಣ್ಣ ಖ್ಯಾತೆ ಆ ಕಡೆಯಿಂದ ತೆಗೆದಿದ್ದೇ ಹೌದಾದರೆ ಏನು ಹೇಳಿದ್ದಾರೆ, ನಿನ್ನೆಯಷ್ಟೇ ಹೇಳಿದ್ದಾರೆ ರಾಜನಾಥ್ ಸಿಂಗ್ ಅವರು, ಪಾಕಿಸ್ತಾನ ಸೃಷ್ಟಿಸಿದವರಿಗೆ ಪಾಕಿಸ್ತಾನವನ್ನು ಅಳಿಸಿ ಹಾಕುವುದು ಗೊತ್ತು ಅಂತ. ಅದೇ ರೀತಿ POKಯನ್ನು ಸೃಷ್ಟಿಸಿದವರಿಗೆ, ಅಂದರೆ ನಾಯಕತ್ವ ಅನ್ನೋದಕ್ಕಿಂತ ಎಲ್ಲಿಂದ ಸೃಷ್ಟಿಯಾಯ್ತದು, ಇಲ್ಲಿಂದನೇ ತಾನೇ ಸೃಷ್ಟಿಯಾಗಿದ್ದು, ಅದನ್ನು ವಶಪಡಿಸಿಕೊಳ್ಳೋಕ್ಕೂ ಗೊತ್ತು ಅಂತ ಆಯಿತು ಅಲ್ಲಿಗೆ. ಹಾಗಾಗಿ ಇತ್ತೀಚೆಗೆ ಪಾಕಿಸ್ತಾನ ಯಾವ ರೀತಿ ಕೆಣಕ್ತಿದೆ ಭಾರತವನ್ನು ಅಂದರೆ, ಬೇಡ ಅಂದರೂ ಮತ್ತೆ ಕಾಲು ಕೆರ್ಕೊಂಡು ಬರ್ತಿದೆ. ಭಯಂಕರವಾದ ಯುದ್ಧದ ಸುಳಿವನ್ನು ಪಾಕಿಸ್ತಾನವೇ ಕೊಟ್ಟಿದೆ, ನಾವಲ್ಲ. ಹೌದು, ಭಾರತ ಪಾಕ್ ನಡುವೆ ಏನೋ ಒಂದು ದೊಡ್ಡದಾಗೋದಿದೆ ಅಂತ ಪಾಕಿಸ್ತಾನದ ಸಚಿವರೇ ಹೇಳಿಕೊಂಡಿದ್ದಾರೆ. ಈ ಹೊತ್ತಲ್ಲಿ ನಡೀತಿರೋ ಡೆವಲಪ್ಮೆಂಟ್ಸ್ ಇವೆಲ್ಲ ಭಾರತ ಹಲವು ಬಾರಿ ಎಚ್ಚರಿಕೆ ಕೊಟ್ಟು ನೋಡ್ತಾ ಇದೆ, ಅಳಿಸಿ ಹಾಕ್ತೀವಿ ನಿಮ್ಮನ್ನ ಅಂತ. ನಮ್ಮ ನೌಕಾ ಸೇನೆಗೆ ಈ ಸಲ ಚಾನ್ಸ್ ರೆಡಿ ಇರಿ, ನಿಮ್ಮ ಚಾನ್ಸ್ ಹತ್ರ ಬರ್ತಿದೆ ಅಂತ ನರೇಂದ್ರ ಮೋದಿಯವರು ಇತ್ತೀಚಿನ ಕಾರ್ಯಕ್ರಮವೊಂದರಲ್ಲಿ ಮೆಸೇಜ್ ಕೊಟ್ಟಿದ್ರು. ನಿಮ್ಗೆ ಸಿಗಲಿಲ್ಲ ಆಪರೇಷನ್ ಸಿಂಧೂರದಲ್ಲಿ, ಈಗ ರೆಡಿಯಾಗಿ ಅಂತ. ಅದೆಲ್ಲ ತಯಾರಿ ಭರ್ಜರಿ ಆಗಿದೆ. ನಮ್ಮ ಸೇನೆ ಹೈ ಅಲರ್ಟಲ್ಲಿದೆ. ಈ ಸಲ ಅದೇ ನೌಕಾಪಡೆ ಜೊತೆಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ದೀಪಾವಳಿ ಆಚರಣೆ ಆಗ್ತಾ ಇದೆ. ಪಟಾಕಿ ಹೊಡೆಸ್ಕೊಳ್ಳುತ್ತಾ ಪಾಕಿಸ್ತಾನ ನೋಡಬೇಕು. ಪಾಕಿಸ್ತಾನದ
ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟಿರೋ ಹೊತ್ತಲ್ಲಿ POKಯಲ್ಲಿ ಮೆಗಾ ಡೆವಲಪ್ಮೆಂಟ್ ಆಗ್ತದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.